ಏನು ಪ್ರಿಯಾಂಕಾ ಖರ್ಗೆ ಅವ್ರು ಏನು ದೊಡ್ಡ ಪಟಾಂಗಲ್ಲ. ಕೇವಲ 80,000 ಓಟು, ಬಿಜೆಪಿ 66,000, 14,000 ಓಟು, ಇನ್ನು 7,000 ಓಟ್ ಜಾಸ್ತಿ ಬಂದ್ರೆ ಅವ್ರನ್ನ ಕಿತ್ತು ಬಿಸಾಕ್ಬೋದು, ಸಂಘಟನೆಯಾಗಿ ಹೋಗಿ ಅವ್ರನ್ನ ಸೋಲಿಸ್ಬೋದು. ಸೊ ಕೇವಲ ಅವರು ಮಂತ್ರಿ ಆಗಿದ್ದಾರೆ, AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಹುಟ್ಟದಾಯಿಂದಾನೆ ರೆಡ್ ಗೂಟದ ಕಾರಣ ಅವ್ರ ಮನೇಲಿ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಸಂಘಟನೆ ಅಂದ್ರೇನೋ, ದೇಶಭಕ್ತಿ ಅಂದ್ರೇನು ಏನ್ ಗೊತ್ತಿಲ್ಲ, ಅವ್ರಿಗೆ ಕಷ್ಟಪಟ್ಟಿದೆ ಗೊತ್ತಿಲ್ಲ ರೀ. ಅವ್ರು ಹುಟ್ಟದಾಗಿಂದ ಮನೆಯಲ್ಲಿ ರೆಡ್ ಅಂಬಾಸಿಡರ್ ಕಾರ್ ಇದೆ, ಆ ತರದ ಸಿಲ್ವರ್ ಸ್ಪೂನು, ಗೋಲ್ಡನ್ ಸ್ಪೂನು, ಪ್ಲಾಟಿನಂ ಸ್ಪೂನು, ಡೈಮಂಡ್ ಸ್ಪೂನ್ ಉಟ್ಕೊಂಡು ಹುಟ್ಟಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಏನ್ ಗೊತ್ತಿದೆ ಅವ್ರಿಗೆ ರಾಷ್ಟ್ರೀಯತೆ ಅಂದ್ರೆ, ಏನ್ ಗೊತ್ತಿದೆ ಅವ್ರಿಗೆ ದೇಶಭಕ್ತಿ ಅಂದ್ರೆ? ಕೇವಲ ಒಂದು ಅವರ ದೇಶಭಕ್ತಿ ಅಂತ ಏನಾದ್ರು ಇದ್ರೆ, ಅದು ಭಕ್ತಿ ಅಂತ ಹೇಳಿದ್ರೆ ಅದು ಓನ್ಲಿ ಗಾಂಧಿ ಫ್ಯಾಮಿಲಿಗೆ ಮಾತ್ರ ಇದೆ. ಅಷ್ಟು ಬಿಟ್ರೆ ಬೇರೆ ಏನಿದೆ? ಅವ್ರನ್ನ ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ನೋಡೋಣ, ಖರ್ಗೆ ಅಂತ ಹೆಸರು ತೆಗೆದ್ಬಿಟ್ಟು ಒಂದ್ ಕಡೆ ಎಲೆಕ್ಷನ್ ನಿಲ್ಸಿ ನೋಡೋಣ. ಒಬ್ಬ ಸಾಮಾನ್ಯ RSS ಕಾರ್ಯಕರ್ತನಿಗೆ ಬೀಳೋಷ್ಟು ಓಟ್ ಆತನಿಗೆ ಬೀಳೋದಿಲ್ಲ. ಖರ್ಗೆ ಅನ್ನೋ ಪದ ತೆಗೆದಿ ಅವರಿಂದ ತೆಗೀರಿ, ಎಲೆಕ್ಷನ್ ನಿಲ್ಸಿ ನೋಡೋಣ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅವರ ಲೆವೆಲ್ ಏನಿದೆ ಅಂತ. ಕೇವಲ ನೀವು 10ನೇ ಕ್ಲಾಸ್ ಓದ್ಕೊಂಡು ಏನು ಬಾಯಿ ಬಂದಿದೆಲ್ಲ ಮಾತಾಡೋದು ದಯವಿಟ್ಟು ನಿಮ್ಗೆ ಇದು ಒಳ್ಳೇದಾಗೋದಿಲ್ಲ. ನೀವು ನಿಜವಾಗ್ಲೂ RSS ಬ್ಯಾನ್ ಮಾಡೋದಿದ್ರೆ RSS ನ ಒಂದು 6 ತಿಂಗಳು ಬಂದು ಆಮೇಲೆ ನೀವು ಯೋಚನೆ ಮಾಡಿ ಬ್ಯಾನ್ ಮಾಡಬೇಕೋ ಮಾಡಬಾರ್ದು ಅಂತ. ಆಗೋದಿಲ್ಲ ನಿಮ್ಮ ಕೈಲಿ. ಬರೀ ನೀವು ಇದನ್ನ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದೀರ ಅಂತ ನನ್ನ ನೇರ ಆಪಾದನೆ. ನೀವು ಬ್ಯಾನ್ ಮಾಡೋದಿದ್ರೆ ಮದ್ರಸಗಳಲ್ಲಿ ಹೇಳ್ಕೊಡುವ ಪಾಠಗಳನ್ನು ಬ್ಯಾನ್